ಪ್ರೀತಿವೀಕ್ಷಕರೇ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇಲ್ಲಿ ಯಾರೆಲ್ಲ ಜೆಇಇ, ಕೆಸಿಇಟಿ, ಸಿಎ ಫೌಂಡೇಶನ್ ಇನ್ನು ಮುಂತಾದ ಪ್ರವೇಶ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸಬೇಕು ಅಂತ ಅನ್ಕೊಂಡಿದಾರೋ ಅವ್ರಿಗೆಲ್ಲ ಉಚಿತವಾಗಿ ತರಬೇತಿಯನ್ನ ಕೊಡ್ಲಿಕ್ಕೆ ಅರ್ಜಿಯನ್ನ ಕಾಲ್ ಮಾಡಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಯಾರೆಲ್ಲ ಇದಾರೋ ಅವರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಉಚಿತವಾಗಿ ಈ ಒಂದು ತರಬೇತಿಯನ್ನ ಪಡ್ಕೋಬಹುದು. ಈ ಸಿಟಿ ಎಕ್ಸಾಮ್ ಗಳನ್ನ ಪಾಸ್ ಮಾಡಿ ತನ್ನ ಭವಿಷ್ಯವನ್ನ ಕಟ್ಕೋಬಹುದು. ಇದರ ಕಂಪ್ಲೀಟ್ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಬಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆವರೆಗೆ ನೋಡಿ, ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ಹಾಗೂ ನಾನ್ ಮಾಡತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೀತಿವೀಕ್ಷಕರೇ, 2026-27ನೇ ಸಾಲಿಗೆ ಯಾರೆಲ್ಲ PUC ಯನ್ನ ಮುಗಿಸ್ಕೊಂಡು ನೀಟು ಅಥವಾ IIT, JEE ಅಥವಾ KCET ಅಥವಾ ICAR ಅಥವಾ CUET ಅಥವಾ CLAT ಅಥವಾ CA ಫೌಂಡೇಶನ್ ಹೀಗೆ ಯಾರೆಲ್ಲ ಈ ರೀತಿಯ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿದಾರೋ ಅವರು ಅರ್ಜಿಯನ್ನ ಹಾಕಬಹುದಾಗಿದೆ. ಆನ್ಲೈನ್ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ನೀಡತಕ್ಕಂತ ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿದೆ. ಇದರ ಉಪಯೋಗವನ್ನ ವಿದ್ಯಾರ್ಥಿಗಳು ಖಂಡಿತ ಬಳಸ್ಕೊಂಡು ತಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸ್ಕೋಬಹುದು. ಹಾಗಾದ್ರೆ ಯಾರ್ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಅಭ್ಯರ್ಥಿಯು ಕರ್ನಾಟಕದ ನಿವಾಸಿಯಾಗಿರ್ಬೇಕು ಒಂದನೇದು. ಎರಡನೇದಾಗಿ ಅಭ್ಯರ್ಥಿಯು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿರ್ಬೇಕು. ಅಂದ್ರೆ ಮುಸ್ಲಿಂ, ಕ್ರೈಸ್ತ, ಸಿಖ್, ಜೈನ್, ಪಾರಸಿಕ ಹೀಗೆ ಯಾವೆಲ್ಲ ಅಲ್ಪಸಂಖ್ಯಾತರ ಗುಂಪಿಗೆ ಬರ್ತಾವೋ ಅವರೆಲ್ಲರೂ ಕೂಡ ಅರ್ಜಿಯನ್ನ ಹಾಕ್ಬೋದು. ಮೂರನೇದಾಗಿ ಮತ್ತೂ ಒಂದು ಅವಕಾಶವನ್ನ ನೀಡಲಾಗಿದೆ. ಯಾರೆಲ್ಲ SC, ST ಅಭ್ಯರ್ಥಿಗಳಿರ್ತಾರೋ ಅವರು ಕೂಡ ಅಪ್ಲೈ ಮಾಡಬಹುದು. ಅವರು ಇದರ ಅಡಿಯಲ್ಲೇ ಶಿಕ್ಷಣವನ್ನ ಪಡ್ಕೋಬಹುದು. ಇನ್ನು ನಾಲ್ಕನೇದಾಗಿ ಅಭ್ಯರ್ಥಿಗಳು 10ನೇ ತರಗತಿಯನ್ನ ಪಾಸ್ ಮಾಡಿರ್ಲೇಬೇಕು. PUC ಶಿಕ್ಷಣಕ್ಕೆ ಸೇರಿರ್ಬೇಕು. ಇನ್ನು 5ನೇ ಪಾಯಿಂಟ್ ಆಗಿ ಅಭ್ಯರ್ಥಿಯ ವಾರ್ಷಿಕ ಆದಾಯ ಅಂತ ಹೇಳಿದ್ರೆ ಪೋಷಕರ ಆದಾಯ. ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ 8 ಲಕ್ಷವನ್ನ ಮೀರಬಾರ್ದು. ಇದಿಷ್ಟು ಎಲಿಜಿಬಲ್ ನ ಯಾರ್ಯಾರೆಲ್ಲ ಹೊಂದಿದಾರೋ ಅವರು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕೋಬಹುದು. ಜೊತೆಗೆ ಅಭ್ಯರ್ಥಿಗಳು ಏನಾದ್ರೂ ಮಾಹಿತಿ ಬೇಕು, ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಇಲಾಖೆಗಳಿಗೆ ಭೇಟಿ ನೀಡಬಹುದು. ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರಗಳಿಗೆ ಭೇಟಿ ನೀಡಬಹುದು. ಅಲ್ಪಸಂಖ್ಯಾತರ ಪದವಿ ಪೂರ್ವ ಕಾಲೇಜುಗಳಿಗೆ ಭೇಟಿ ನೀಡಬಹುದು. ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಈ ಒಂದು ಕಚೇರಿಗಳಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಮಾರ್ಗದರ್ಶನವನ್ನು ಪಡ್ಕೊಂಡು ಅರ್ಜಿಯನ್ನ ಹಾಕ್ಬಹುದು. ಅದಕ್ಕೂ ಕೂಡ ಅವಕಾಶ ಇದೆ. ಹಾಗೂ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿಗಳು ಬೇಕು, ಆನ್ಲೈನ್ ಅಲ್ಲಿ ಕರೆ ಮಾಡಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಒಂದು ನಂಬರ್ ನ ಅವರು ಕೊಟ್ಟಿದ್ದಾರೆ. ಆ ನಂಬರ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ಕರೆ ಮಾಡಿ ನೀವು ಮಾಹಿತಿಯನ್ನ ಕೇಳಿ ಆ ನಂತರದಲ್ಲಿ ಕ್ಲಾರಿಟಿಯನ್ನ ತೆಗೆದುಕೊಂಡು ಅಪ್ಲೈನ ಮಾಡಬಹುದು. ಪ್ರೀತಿವೀಕ್ಷಕರೇ, ಎಷ್ಟೋ ಅಭ್ಯರ್ಥಿಗಳ ಅಥವಾ ವಿದ್ಯಾರ್ಥಿಗಳ ಕನಸಾಗಿರುತ್ತೆ JEE ಪಾಸ್ ಮಾಡ್ಕೋಬೇಕು, KCET ಪಾಸ್ ಮಾಡಬೇಕು, IIT ನಲ್ಲಿ ಪಾಸ್ ಮಾಡಬೇಕು. ಈ ಎಲ್ಲ ಪ್ರವೇಶ ಪರೀಕ್ಷೆಗಳೇನಿದಾವೋ ಇವುಗಳನ್ನ ಪಾಸ್ ಮಾಡಿಕೊಂಡು ನಾನು ಒಳ್ಳೆಯ ಪದವಿಯನ್ನ ಪಡ್ಕೋಬೇಕು ಅಂತಕ್ಕಂತ ಕನಸನ್ನ ಹೊತ್ತಿರ್ತಾರೆ. ಅವ್ರಿಗೆ ಈ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳಲ್ಲಿ ದೊಡ್ಡ ಮಟ್ಟದ ಹಣವನ್ನ ಕೊಟ್ಟು ಕೋಚಿಂಗ್ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಕನಸನ್ನೇ ನನಸು ಮಾಡಿಕೊಳ್ಳಲಾಗದೆ ಸುಮ್ಮನಾಗ್ಬಿಡ್ತಾರೆ. ಅವ್ರಿಗಾಗಿ ಈ ತರದ ಉಚಿತ ಒಂದು ತರಬೇತಿ ಶಿಕ್ಷಣಗಳು ಬಹಳ ಉಪಯೋಗ ಆಗ್ತವೆ. ಅವುಗಳನ್ನ ಬಳಸ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ನಂತರದಲ್ಲಿ ಅರ್ಜಿ ಹಾಕಲು ದಿನಾಂಕ ಪ್ರಾರಂಭವಾಗಿದೆ. ಅದು 5/3/2026 ಆಲ್ರೆಡಿ ಅರ್ಜಿ ಓಪನ್ ಆಗಿದೆ. ನೀವು ಅಪ್ಲೈ ಮಾಡಬಹುದು. ಇನ್ನು ಕೊನೆಯ ದಿನಾಂಕವನ್ನ ನೋಡೋದಾದ್ರೆ 31/3/2026 ಕೊನೆಯ ದಿನಾಂಕದವರೆಗೆ ಕಾಯಕ್ ಹೋಗ್ಬಿಡಿ. ಎಷ್ಟೋ ಸಾರಿ ವೆಬ್ಸೈಟ್ ಗಳ ಪ್ರಾಬ್ಲಮ್ ಆಗುತ್ತೆ, ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಆ ದಿಸೆಯಿಂದಾಗಿ ಬೇಗ ಅಪ್ಲೈ ಮಾಡಿ. ಏನಾದ್ರೂ ಡೌಟ್ಸ್ ಗಳು ಬಂದ್ರೆ ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ನೀವು ಕ್ಲಾರಿಟಿಯನ್ನು ತೆಗೆದುಕೊಂಡು ಅಪ್ಲೈ ಮಾಡಬಹುದು. ಜೊತೆಗೆ ನಿಮ್ಗೆ ಏನಾದ್ರೂ ಅಪ್ಲೈ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ, ನಮ್ಗೆ ಲೈವ್ ಬೇಕು ಅಂತ ಏನಾದ್ರು ಕೇಳೋದಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ ನಮ್ಗೆ ಅಪ್ಲೈ ಮಾಡುವ ವಿಧಾನವನ್ನ ತಿಳಿಸ್ಕೊಡಿ ಅಂತ ಹೇಳಿ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಇದಿಷ್ಟು ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನರ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಈ ವಿಡಿಯೋ ಸಹಕಾರ ಆಗ್ಬೋದು. ದಯವಿಟ್ಟು ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಏನಾದ್ರು ಕೇಳಬೇಕು, ಹೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ.
ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.